ಓಂ ನಾರಾಯಣಂ ಗುಣೈಸ್ಸರ್ವೈರುತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಹೌದಾಯ್ತೀಗ? ಈಗ ಏನು ಬಂದಿತ್ತು? ಈ ದೇವತೆಗಳು ಇಲ್ಲೇ ಇಲ್ಲ ಅಥವಾ ಇನ್ನೂ ಬಂದೇ ಇಲ್ಲ, ಬಂದು ರಿಟೈರ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತೀರಿ. ಆ ಪೋಸ್ಟ್ ಖಾಲಿ ಇರೋದ್ರಿಂದ ಯಜ್ಞಾಗ ಮಾಡಿ ಏನು ಉಪಯೋಗ ಅಂತ ಪ್ರಶ್ನೆ ಬಂತು. ಏನು ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ. ಆ ದೇವತೆಗಳು ಏನಾಗಿದ್ದಾರೆ, ಇದ್ದೇ ಇದ್ದಾರೆ, ಕರ್ಮಾಚರಣೆ ವಿರೋಧ ಬರೋದಿಲ್ಲ ಅಂಥೇಳಿ. ಏನಂತಾರೆ, ಪ್ರಭವಾತ್ ಪ್ರತ್ಯಕ್ಷಾನುಮಾನಾಭ್ಯ. ಇದಕ್ಕೆಲ್ಲ ಉತ್ತರ ಎಲ್ಲಿದೆ ಅಂದರೆ, ವಾಚಾ ವಿರೂಪ ನಿತ್ಯ ಹೇಳಿಬಿಟ್ಟು ಸೂರ್ಯಚಂದ್ರಾದಿಗಳು ಇದ್ದೇ ಇರ್ತಾರೆ, ಯಾವ ಕಾಲಕ್ಕೂ ಇರ್ತಾರೆ, ಒಬ್ರವ್ರು ಮತ್ತೊಬ್ಬರು ಒಂದೇ ಬರ್ತಾರೆ. ಆದ್ದರಿಂದ ಎಂದೂ ಕೂಡ ನಾವು ಆ ಪೋಸ್ಟ್ ವೇಸ್ಟ್ ಅಬಾಲಿಸ್ಟ್ ಆದರೆ ಪ್ರಾಬ್ಲಮ್ ಬರುತ್ತೆ ಹೊರತು ವ್ಯಕ್ತಿ ಟ್ರಾನ್ಸ್ಫರ್ ಆದರೆ ಪ್ರಾಬ್ಲಮ್ ಬರೋದಿಲ್ಲ. ದೇಶ ಟ್ರಾನ್ಸ್ಫರ್ ಆದರೆ ಇನ್ಯಾರೂ ಬಂದಿಲ್ಲ ಅಂತ ಯಾರೂ ಗಾಬರಿ ಆಗೋದಿಲ್ಲ. ಏನಾಗ್ತಾರೆ, ಬಂದೇ ಬರ್ತಾರೆ, ಕೆಲಸ ಮುಂದೆ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಓಂ ಅತಯೇವಚ ನಿತ್ಯತ್ವಂ ಓಂ. ಅದಕ್ಕೇನೆ ವೇದಗಳಲ್ಲಿ ಅತಯವ ಶಬ್ದಸ್ಥೆ ನಿತ್ಯತ್ವಾದೇವಚ ದೇವಪ್ರವಾಹ ನಿತ್ಯತ್ವಂ ಯುಕ್ತಂ. ವೇದ ನಿತ್ಯ ಆದ್ದರಿಂದ ಏನಾಗಿಲ್ಲ, ಅಲ್ಲ ಅದಾಗಬೇಕೀಗ, ಆ್ಯಕ್ಚುಲಿ ಅದಾಗಿತ್ತಾ? ಮಧ್ವಾದಿಷು ಸಂಭವಾತ್ ಅಧಿಕಾರಂ ಜೈಮಿನಿ ವಸೂನಾಮೇವೈಕೋ ಭೂತ್ವಾ ಇತ್ಯಾದಿನ ಪ್ರಾಪ್ಯಫಲತ್ವಾತ್ ಪ್ರಾಪ್ತಪದಾನಾಂ ದೇವಾನಾಂ ಮಧ್ವಾದಿ ವಿದ್ಯಾಸು ಅನಧಿಕಾರಂ ಜೈಮಿರ್ಮನ್ಯತೆ. ಇಲ್ಲಿ ಕೆಲವು ವಿಷಯ ಹೊಸ ಪ್ರಶ್ನೆ ಶುರುವಾಯಿತು. ಹಾಗಿದ್ದರೆ ಮಧ್ವಾದಿಷು ಅಸಂಭವಾತ್ ಅನಧಿಕಾರಂ ಜೈಮಿನಿ ಓಂ. ಎಲ್ಲ ವೇದ ಎಲ್ಲರೂ ಓದಬೇಕಾಗಿಲ್ಲ ಅಂತ ಆಯ್ತಲ್ಲ ಈಗ ಅಂತ ಪ್ರಶ್ನೆ ಬಂತು. ಯಾಕೆ ಎಲ್ಲ ಕೋರ್ಸು ಎಲ್ಲರೂ ಓದ್ತಾರ? ಓದೋದಿಲ್ಲ. ಈ ಉದಾಹರಣೆಗೆ ಒಂದು ಕೋರ್ಸ್ ಮುಗಿಸ್ಬಿಟ್ಟ, ಮತ್ತೆ ಕೋರ್ಸ್ಗೆ ಹೋಗ್ತಾನೆ ಅವನು? ಹೋಗೋದಿಲ್ಲ. ಹಾಗಿದ್ದರೆ ಮಧುವಿದ್ಯಾ ಮೊದಲಾದ ವಿದ್ಯೆಗಳಿಗೆ ಫಲಶ್ರುತಿ ಹೇಳಿದ್ದಾರೆ. ಆ ಫಲ ಬಂದಾಯ್ತು ಅವ್ರಿಗೀಗ, ಫಲ ಬಂದಾಯ್ತು, ಅವಾಗ ಖಾತ ಬಂದಾಯ್ತು, ಮತ್ತೆ ಖಾತಕ್ಕೆ ಹೋಗ್ತಾನೆ ಅವನೀಗ, ಕೆಲಸ ಆಯ್ತು ಅವನಿಗೀಗ. ಆ ದೃಷ್ಟಿಯಿಂದ ದೇವತೆಗಳಿಗೆ ಆ ವೇದದ ಭಾಗ ಬಿಟ್ಬಿಟ್ರೆ ಆಯ್ತಲ್ಲ, ಇನ್ನೂ ವೇದ ಓದಬೇಕಾಗಿಲ್ಲ, ಅದು ಬಿಟ್ಬಿಡ್ಬೋದಲ್ಲ. ಎಲ್ಲ ವೇದ ಯಾಕೆ ಓದಬೇಕು ಅಂತ ಪ್ರಶ್ನೆ ಈಗ. ಅಸಂಭವಾತ್ ಅನಧಿಕಾರಂ ಅನಧಿಕಾರ ಅಂದ್ರೇನು? ಅವರಿಗೆ ಅದನ್ನು ಓದೋ ಪ್ರಸಂಗ ಬರೋದಿಲ್ಲ ಅಂತ ಹೇಳ್ಕೊಂಡ್ರೆ ಹಾಗಲ್ಲ. ಅದಕ್ಕೆ ಹೇಳ್ತಾರೆ, ಜೇಬಿನಿಗೆ ಹೇಳ್ತಾರೆ, ಇಲ್ಲ ಅದನ್ನು ಓದಬೇಕಾಗಿಲ್ಲ ಅಂತ ಹೇಳಿಬಿಟ್ರು. ಅವರ ಆ ಭಾಗ ಓದಬೇಕಾಗಿ ಜೇಬಿನಿಗೆ ಹೇಳಿಬಿಟ್ರೆ ಕೆಲಸ ಆದಮೇಲೆ ಬಿಟ್ಬಿಡು ಅಂತೇಳಿ BBMP ಕ್ಲೋಸ್ ಮಾಡೋಕ್ಕೆ ಹೋಗಬೇಡ. ಅಷ್ಟೇ, ನಿನ್ನ ಕೇಸ್ ಕ್ಲೋಸ್ ಆಯಿತೇ ಹೊರತು BBMP ತೆಗೆದುಬಿಡ್ಬೇಕಾಗಿದ್ರೆ ಇಲ್ಲ, ಅದಿದ್ದೇ ಇರುತ್ತೆ. ಯಾಕೆ ಜನ ಇದ್ದೇ ಇದ್ದಾರಲ್ಲ ಮಾಡಿಸ್ಕೊಳ್ಳೋರು, ಅದಾಯಿತು. ಓಂ ಜ್ಯೋತಿಷಿ ಭಾವಾಚ್ಯ ಓಂ. ಜ್ಯೋತಿಷಿ ಸರ್ವಜ್ಞತ್ವೇ ಭಾವಾಚ್ಯ ಆದಿತ್ಯ ಪ್ರಕಾಶೆ ಅಂತರ್ಭಾವವತ್ ತಜ್ಞಾನೇ ಸರ್ವವಸ್ತೂನಾಂ ಅಂತರ್ಭಾವಾತ್ ನಿತ್ಯಸಿದ್ಧತ್ವಾಚ್ಯ ವಿದ್ಯಾನಾಂ ಓಂ ಭಾವಂತು ಬಾದರಾಯಣೋ ಅಸ್ತಿ ಓಂ. ಜ್ಯೋತಿಷಿ ಸರ್ವಜ್ಞತ್ವೇ ಭಾವಾಚ್ಯ. ಮತ್ತು ಸರ್ವಜ್ಞರಾದ ಮೇಲೆ ಇನ್ನೊಂದು ಉತ್ತರ ಇದಕ್ಕೆ. ಜ್ಯೋತಿಷಿ ಭಾವಾಚ್ಯ ಅಂದರೆ ಸರ್ವಜ್ಞನಾಗಬೇಕು ಅಂತಿದ್ದರೆ ಪದ ಬರಲಿ ಬಿಡಲಿ, ನಮಗೆ ಪದವಿ ಇಲ್ಲೋ ಗೊತ್ತಿಲ್ಲ, ನಮಗೆ ಇವತ್ತೇನೂ ಔಷಧಿ ಗೊತ್ತಿಲ್ಲದ್ರೆ ಯಾರು ಇದ್ದಾರಾ? ಬಿದ್ದಷ್ಟು ಎಣ್ಣೆ ಹಾಕೋದು, ಅಪಾಯಿಂಟ್ಮೆಂಟ್ ಹಚ್ಚೋ ಈ ಗೊತ್ತೇ ಇರುತ್ತೆ. ಡಾಕ್ಟ್ರೆಲ್ಲ ಅವ್ರು ಅಷ್ಟು ಮಾಡಿದ ಮಾತ್ರಕ್ಕೆ. ಆದರೆ ಏನಿದೆ ಅದರಲ್ಲಿ ಹೇಗೆ ಅವ್ನು ಮಾಡ್ತಾನೋ ಹಾಗೆ ವಿದ್ಯೆಯನ್ನು ತಿಳ್ಕೊಳ್ಳೋದ್ರಲ್ಲಿ ಮಧು ಅಧಿಕಾರ ಪ್ರಾಪ್ತಿಗೋಸ್ಕರ ಅರ್ಥ ಮಾಡ್ಕೊಳ್ಳೋರಾದರೆ ಆ ಆ್ಯಂಗಲಲ್ಲಿ ಬೇಡ ಅವನಿಗೆ. ಇನ್ನೊಂದು ಪರ್ಪಸ್ ಇದೆ, ಅದಕ್ಕಿದೆ ಇನ್ನೊಂದು ಪರ್ಪಸ್ ಏನು? ದೇವ್ರ ಮಹಿಮೆ ಹೇಳುತ್ತದು, ಉಳಿದವರಿಗೆ ಪ್ರಾಬ್ಲಮ್ ಬರುತ್ತೆ. ಇದು ವೇದಗಳೆಲ್ಲ ಓದಬೇಕಾಗಿಲ್ಲ, ಕಾರ್ಯ ಅದು ಬಿಟ್ಬಿಟ್ರಾಯ್ತು ಅಂತೇಳಿ ಹಾಗಲ್ಲ. ಯಾಕೆಂದರೆ ವಿಷ್ಣು ಪರತ್ವ ಯಾವಾಗಲೂ ಇರೋದರಿಂದ ಓದ್ತಾನೆ ಇರಬೇಕು ಯಾವಾಗಲೂ. ವಿಷ್ಣು ಪರತ್ವ ಯಾವಾಗಲೂ ಇರುತ್ತೆ, ಇದು ಹೋಗೋದಿಲ್ಲ. ದೇರ್ಫೋರ್ ಯೋಚನೆ ಮಾಡಬೇಕಾಗಿಲ್ಲ. ಓಂ ಭಾವಂತು ಬಾದರಾಯಣೋ ಅಸ್ತಿ ಓಂ. ಫಲವಿಶೇಷ ಅಭಾವಾತ್ ಪ್ರಾಪ್ತಪದಾನಾಮಪಿ ದೇವಾನಾಂ ಮಧ್ವಾದಿಷ ಅಧಿಕಾರಂ ಬಾದರಾಯಣೋ ಮನ್ಯತೆ ಅಸ್ತಿ ಪ್ರಕಾಶ ವಿಶೇಷ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅದು. ವಧು ಬದಲಾದ ವಿದ್ಯೆಗಳನ್ನು ಉಪಾಸನೆ ಮಾಡಿ ಆ ಪದವಿ ಬಂದ ದೇವತೆಗಳು ಕೂಡ ಅದನ್ನು ಮತ್ತೆ ಓದ್ತಾರೆ ಅಂತ ವೇದವ್ಯಾಸ ಹೇಳ್ತಾ ಇದ್ದಾರೆ. ಜೈಮಿನಿಗಳನ್ನ ಹೇಳಿದರು, ಆ ಪರ್ಪಸ್ಸೇನು ಬಿಟ್ಬಿಡು ಅಂತ ಹೇಳಿದರು. ಇವರು ಹೇಳಲಿಲ್ಲ. ಹಾಗೆ ಏನು ಮಾಡಿದರು? ಇಲ್ಲ, ಅದು ಭಾರಿ ಉಪಯೋಗ ಇದೆ ಅದರಿಂದ. ಏನಂದರೆ ಪ್ರಕಾಶ ವಿಶೇಷ ಇದೆ ಅಂತ ಹೇಳ್ತಾರೆ. ಪ್ರಕಾಶ ವಿಶೇಷ ಇದೆ. ಪ್ರಕಾಶ ವಿಶೇಷ ಅಂದ್ರೇನು? ಜ್ಞಾನ ಇನ್ನೂ ಕೂಡ ವೈಡನ್ ಆಗುತ್ತಾ, ಅದರಿಂದ ಓದಬೇಕು ಅಂತ ಹೇಳಿ. ಯಾವತ್ ಸೇವಾ ಪರೇ ತತ್ವೇ ತಾವತ್ ಸುಖ ವಿಶೇಷತಾ ಸ್ವಭಾವತ್ಯ ಪ್ರಕಾಶಸ್ಯ ಪರಮೇಕಮೃತೆ ಹರಿಂ. ಎಲ್ಲಿವರೆಗೂ ಓದ್ತಾ ಹೋಗ್ತೇವೆ, ಒಂದು ಪ್ಲಸ್ ಆ್ಯಡ್ ಆಗ್ತಾನೆ ಇರುತ್ತೆ. ಓದಿದ್ದೆ ಮತ್ತೆ ಓದಿ, ನೀವು ಏನು ಗೊತ್ತಿಲ್ಲ ಹೋದಲ್ಲೋ ಓದಿದರೆ ಒಂದು ಹೊಸ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಗೊತ್ತಾಯ್ತಾ? ಅದು ಜ್ಞಾನ ಏನು ಮಾಡುತ್ತದೋ
ಫರ್ದರ್ ಇಂಟೆನ್ಸಿಫೈ ಮಾಡುತ್ತೆ, ಸ್ಟ್ರೆಂಥನ್ ಮಾಡೋದ್ರಿಂದ ಎಂದೂ ವೇದಾದಿ ಶಾಸ್ತ್ರಗಳ ಓದು ಏನಾಗೋದಿಲ್ಲ, ವ್ಯರ್ಥ ಆಗೋದೇ ಇಲ್ವಾ. ಸರ್ವಂ ವಿಧೀಯತೆ ನಿತ್ಯಂ ಸರ್ವಯಜ್ಞಾತ್ಯೇಷಾಂ ಸಾಮರ್ಥ್ಯ ಯೋಗಾಚ್ಯ ದೇವಾನಾಮಿಪ ಉಪಾಸನಂ ಸರ್ವಂ ವಿಧೀಯತೆ ನಿತ್ಯಂ ಸರ್ವಯಜ್ಞಾದಿ ಕರ್ಮ ಚ ಇತಿ ಸ್ಕಾಂದೆ. ದೇವತೆಗಳು ಪದವಿ ಬಂದಮೇಲೂ ಕೂಡ ಅದನ್ನು ಮತ್ತೆ ಓದ್ತಾರೆ, ಯಜ್ಞ ಮಾಡಿ ಅಲ್ಲಿ ಹೋಗ್ತಾರೆ, ಮತ್ತೆ ಯಜ್ಞ ಮಾಡ್ತಾರೆ, ಬಿಡೋದಿಲ್ಲ ಅವರು. ಯಾತಕ್ಕೆ? ಇನ್ನೂ ವಿಶೇಷವಾದ ದೇವರ ಅನುಗ್ರಹವಾಗಲಿ ಅಂಥೇಳಿ ಅದು ನಿಲ್ಲಿಸೋದೇ ಇಲ್ಲ. ಇದು ಜೈಮಿನಿಗಳು ವೇದವ್ಯಾಸರ ಶಿಷ್ಯರು, ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ವ್ಯತ್ಯಾಸ ಇದೆ. ಆದರೆ ಆಚಾರ ಸಮನ್ವಯ ಮಾಡ್ತಾರೆ. ಈಗ ಆದರೂ ಕೂಡ ಏನಿಲ್ಲ ಅಂದರೆ ವಿರೋಧ ಇಲ್ಲ, ವ್ಯತ್ಯಾಸ ಬೇರೆ ವಿರೋಧ ಬೇರೆ, ವ್ಯತ್ಯಾಸ ಬೇರೆ ವಿರೋಧ ಬೇರೆ, ಅದಿಲ್ಲ ಅಂತ ಹೇಳ್ತಾರೆ. ನಾಳೆ ಅದು ವಿವಕ್ಷೆ ಆದರೆ ಹೇಳ್ತಾರೆ ಯಾವ ರೀತಿ ಅಂತ ಕೂಡಿಸ್ತಾರೆ. ಉಳಿದವರೆಲ್ಲ ಖಂಡನೆ ಮಾಡ್ತಾರೆ ಅಂತ ಹೇಳಿಬಿಟ್ರು. ತಮ್ಮ ಸಿಸ್ಟರ್ ಖಂಡನೆ ಮಾಡಿದರೆ ಏನಾಯ್ತು ಅಲ್ಲಿಗೆ? ನಿಮ್ಮ ಗುರುತ್ವ ಸರಿ ಇಲ್ಲ ಅಂತ ಆಯ್ತಾ? ನಿಮ್ಮ ಸಿಸ್ಟರ್ ಅಂತ ಸಿಸ್ಟರ್ ಯಾಕೆ ಇಟ್ಕೊಂಡ್ರೆ ಓಡಿಸ್ಬಾರ್ದಾಗಿತ್ತು ಅಂತ ಹೇಳ್ತಾರಲ್ಲ, ಹಾಗೆ ಅದಲ್ಲ. ಇನ್ನು ಮೂಲ ಪ್ರಶ್ನೆ ಮತ್ತೊಂದು ಬರುತ್ತೆ. ಈಗ ಈ ಪಕ್ಷಿಗಳಿಗೆ ಅಧಿಕಾರ ಇದೆ ಅಂತ ಹೇಳ್ತೀರಿ, ಮತ್ತು ಬ್ರಾಹ್ಮಣರು ಬಿಟ್ಟರೆ ಯಾಕೆ ಬೇರೆ ಅಧಿಕಾರ ಇಲ್ಲ ಆಗಿದ್ದರೆ ಇಲ್ಲ ಅಂತ ಹೇಳ್ತೀರಿ, ಅದಕ್ಕೆ ಉತ್ತರ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ಪಕ್ಷಿಗಳಿಗೂ ಅಧಿಕಾರ ಇದೆ ಅಂತ ಹೇಳಿಬಿಟ್ರು, ಇವರಿಗೆ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ರು. ಅದು ಹೇಗೆ ಉತ್ತರ ಕೊಡ್ತಾರೆ? ಅಲ್ಲ, ಅದು ಮುಗೀತೀಗ, ಆ ವಿಷಯ ಓದೋಯ್ತು. ಈ ವಿಷಯ ಪ್ರಶ್ನೆ ಬರಲಿ. ಈಗ ಇನ್ನೊಂದು ಪ್ರಶ್ನೆ ಬಂದು, ಈಗ ಕೆಲವರು ಇದ್ದಾರೆ ಪಕ್ಷಿಗಳು ಕೂಡ ಅಗ್ನಿ ಸೂಕ್ತ ಹೇಳಿ ಉದ್ಧಾರ ಆದರು ಅಂತ ಹೇಳಿಬಿಟ್ರು. ಹಾಗಿದ್ದರೆ ಎಲ್ಲ ಮನುಷ್ಯರಿಗೆ ಅಧಿಕಾರ ಅಂತ ಹೇಳಬೇಕಲ್ಲ ನೀವು ಅಂದರೆ, ಇಲ್ಲ ಶೂದ್ರಿಗಿಲ್ಲ ಅಂತೇಳಿ ಮತ್ತೆ ಅನ್ಯಾಯ ಆಗಲಿಲ್ಲ ಅಂತ ಕೇಳ್ತಾರೆ. ಅದು ಉತ್ತರ ಕೊಡ್ತಾರೆ, ಅದು ನಾಳೆ ಉತ್ತರ ಕೊಡ್ತಾರೆ ಅದಕ್ಕೆ. ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಕ್ರಿಯತಾಂ